ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನು ಮಾಧ್ಯಮದವರ ಇದೆ ಏನಲ್ಲ. ನೀವು ಒಂದು ಏನೋ ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗ್ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತ್ಕೊಂಡ್ರು, ಮಾಸ್ಕ್ ಹಾಕೊಂಡ್ರು, ಟೇಕ್ ಆಫ್ ಆಯ್ತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ. ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದಲ್ಲ, ಅಲ್ಲ ಭೀಮನೂ ಅಲ್ಲ, ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ, ಜನ ಹೇಳ್ತಾ ಇದಾರೆ ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ತರ ಮಾಡ್ಬಿಟ್ಟಿದ್ದೀರ. ನಾನು ಕೇಳ್ತೀನಿ ನಿಮ್ಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು, ಅಚ್ಚೆ ಉಯ್ಕೊಂಡು, ದಿನ ಅವನ್ನ ಕರ್ಕೊಂಡು, ಅವನು ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ ಕೆ ಶಿವಕುಮಾರ್ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಔಟ್, ಅವನೇ ಇಸ್ ವೆರಿ ಹ್ಯಾಪಿ, ಅವನು ಹೇಳ್ತಾನೆ ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು. ನೀವು ಯಾಕೆ ಮಾತಾಡ್ತಾರ? ಮಾತಾಡ್ಲಿ, ಅಲ್ಲಿ ಮಾತಾಡೋದು ಮಾತಾಡಿ. ನನಗೆ ಅನ್ಸೋಂಥದ್ದು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನವನು ಹೇಳ್ದ ಇಲ್ಲಿದೆ ನೋಡಿ ಅಂದ. ಈ ಪೊಲೀಸರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು, ಹೋಗಿದ್ರು. 1 ಆಯ್ತು, 2 ಆಯ್ತು, 3 ಆಯ್ತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತತೆ? 1.5 ಲಕ್ಷ ಅಂತ ನನ್ಗೆ ಹೇಳ್ತಾರೆ ಅದು, ಆ ಮಿಷಿನ್. ಹೌದೋನೋ ಏನೋ ಹೇಳ್ಬೇಕು ನೀವು. 1.5 ಲಕ್ಷ ರೂಪಾಯಿ. ನಮ್ಮಲ್ಲಿ ಒಬ್ಬ, ನೀವು ಓದಿದ್ದೀರಾ ಅಂತ, ಮಹಾಭಾರತದಲ್ಲಿ ಒಬ್ಬ ಇದ್ದ, ಘಟೋದ್ಗಜ ಅಂತ, ರಾಕ್ಷಸ. ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗದ್ಬಿಡೋನು, ಭೂಮಿನ ಹಂಗೆ ಓಪನ್ ಮಾಡ್ಬಿಡೋನು. ಏನ್ ಪರಮೇಶ್ವರ್ ಅವರೇ, 20 ಅಡಿ ಆಳದಾಗ ಯಾವನಾನ ಎಣ ಉಣ್ತಾನ? ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ? 20 ಫೀಟ್. ಅದು ಮಂಗಳೂರಲ್ಲಿ, ನಮ್ಮಲ್ಲಾದ್ರೂ ಪರವಾಗಿಲ್ಲ. ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರ, ನರ್ಜು ಗಲ್ಲು ಬಹಳ ಗಟ್ಟಿ ಇಟ್ಕೆ ಮಾಡ್ತಾರ ಅಲ್ಲೆಲ್ಲ. ಲ್ಯಾಟ್ರೇಟ್, ಕೆಂಪಕಲ್ಲು. ನಮ್ಮಲ್ಲಿ ನಾವು ಅಗಿಯೋದು ಡಿ ಕೆ ಶಿವಕುಮಾರ್ 3 ಅಡಿ ಅಗಲ, 6 ಅಡಿ ಉದ್ದ, ಅಲ್ಲ ಡೆಪ್ತ್ 6 ಅಡಿ. ಆ 6 ಅಡಿನ ಅಗಿಬೇಕಾದ್ರೆ ಎತ್ತಕ್ಕಾಗಲ್ಲ ಮಣ್ಣು, ಚೆನ್ಕೆ ತಗೊಂಡು ಹಿಂಗೆ ಎತ್ತಕ್ಕಾಗಲ್ಲ. ನಾವು ಒಳಗಡೆ ಇನ್ನ 2 ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ. ಇವನೊಬ್ಬ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ. ಇವ್ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ, ಬೇತಾಳ ಕಥೆಗಳು ನಾವು ದಿನ. ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು, ಈಗಿಲ್ಲ, ಓದ್ತಾ ಇಲ್ಲ. ವಿಕ್ರಮ್ ಬೇತಾಳ. ವಿಕ್ರಮ್ ಬೇತಾಳ. ಅವನು ಎಣಾನ ಹಾಕೊಂಡು ಹೋಗೋನಲ್ಲ, ಹೆಗಲ ಮೇಲೆ ಎತ್ಕೊಂಡು, ಹಂಗೆ ಇವನು ಎಣಾನ ಹಾಕೊಂಡು ಕಾಡ್ಗೆ ಹೋಗ್ಬಿಡೋನು. ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ, ಯಾವ ಚಿರತೆನೂ ಬರಲ್ಲ. ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು, ಚಿರತೆ ಬಂತು, ಹುಲಿ ಬಂತು, ಹಾಲು ಏನೋ ಇದು ಆನೆ ಬಂತು ಅಂತ ಹಿಡ್ಕೊಂಡು ಹೇಳ್ತಾ ಇದ್ ನಮ್ಮ ಪೂಂಜ. ಇವನ್ಗೆ ಆನೆನೂ ಹಿಡಿಯಲ್ಲ, ಚಿರತೆನೂ ಹಿಡಿಯಲ್ಲ, ಏನೂ ಇಲ್ಲ ಇವನ್ಗೆ. 20 ವರ್ಷದಿಂದ. ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು. ಯಾರೋ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿಜ, ನಾನೇನೋ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಎಷ್ಟು ತನಿಖೆ ಬೇಕಾಯ್ತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು. ನೀವು ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರದು. ಅವನು ಓಪನ್ ಆಗ್ಬೇಕು. ಅವನು ಯಾರವನು ಓಪನ್ ಆಗ್ಬೇಕು, ಗೊತ್ತಾಗ್ಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ, ಹಂಗೆ ಆಗ್ಬೇಕು. ಇಲ್ಲ ಅಂದ್ರೆ ನೋಡಿ, ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ. ನಮ್ಮ ಮುನಿಯಪ್ಪನವರಿದ್ದಾರೆ, ಮಂತ್ರಿ ಇಲ್ಲ, ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು, ಹೋಗ್ಬಿಟ್ಟಿದ್ದಾರೆ ಪಾಪ.
ಎಲ್ಲಿ ಈ ಎಲ್ಲ ಅಗದಿದ್ದೀರಲ್ಲ, ಈ ಅಗದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ. ಹೆಂಗೂ ಅಗದಿದ್ದೀರಲ್ಲ, ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ. ಅಗದು ಯಾಕೆ ಮುಚ್ಚುತ್ತೀರ ಅದನ್ನ? ರಾಶಿ ದಿನ ನಾವು ಬೆಳಿಗ್ಗೆ ಎದ್ರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ, ಅಧಿವೇಶನದ ನ್ಯೂಸೇ ಇಲ್ಲ. ದಿನ ಅವನ್ ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು, ಗುದ್ಲಿ ಎತ್ಕೊಂಡ್ರು, ಹೋದ್ರು. ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರು ನೋಡಿ. ಇನ್ನೇನು ಕೆಲವೇ ಕ್ಷಣ ನಿಮಿಷಗಳು ಅಂತ ಬರ್ತದೆ. ನಿಮಿಷ ಆಯ್ತು, ಸಾಯಂಕಾಲ ಖಾಲಿ ಚೆನ್ಕೆ ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು. ಒಂದು ಸರ್ಕಾರ ರೀ, ಇದು ಇಸ್ ಅ ಗವರ್ಮೆಂಟ್. ಪೊಲೀಸ್ ಇಲಾಖೆ IPS ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ. ಅವನ್ ಫಸ್ಟ್ ಅವನ್ ಯಾರು ಅಂತ ಅವನ್ನ ಐಡೆಂಟಿಫೈ, ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವನ್ ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು. ಅವನ ಹಿನ್ನೆಲೆ ಏನು, ಅವನ್ ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮ್ಗೆ. ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ, ಏನೂ ನೋಡಿಲ್ಲ, ಕರ್ಕೊಂಡ್ರು ಹೊರಟ್ರು. ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಅವನಿಗೆ. ಇದು ನನ್ಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ, ನಮಗೆ ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀವಿ. ಏನಪ್ಪ ಪುಂಜ, ವಿ ಆರ್ ವಿತ್ ಯು, ನಾವಿದ್ದೀರಿ. ಆದ್ರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ತಪ್ಪು ಮಾಡಿದ್ದ? ಪ್ರತಿ ಸಾರಿ ಮಂಜುನಾಥ. ನಾನು ಪರಮೇಶ್ವರ್ ಅವರಿಗೆ ಹೇಳ್ತೀನಿ, ನೀವು ತಿರುಪತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ, ಹುಟ್ಟಿದಬ್ಬಕ್ಕೇನೋ ತಿರುಪತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ. ಹೋಗಿದ್ದೀರಾ? ತಿರುಪತಿಗೆ ಹೋಗಿದ್ದೀರಾ? ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ, ಏನು ಹೆಸರು ಹೇಳೋದು ಬೇಡ, ಏಡುಕೊಂಡಲ್ಲ ಅಲ್ಲ ಅಂದ. ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ನಾವು ಕೂಗಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ತೀರಾ. ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು. ಆಟೋಮೆಟಿಕ್ ನಾವು ಕೂಗಕ್ಕೆ ಶುರು ಮಾಡ್ತೀರಿ, ಏಡುಕೊಂಡಲ್ಲ ವೆಂಕಟರಮಣ. ಆ CM ಯಾರು ಹೇಳ್ದ, 7 ಹಾಕ್ರಿ 6 ಇರೋದು, ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ. ಆಮೇಲೆ ಒಂದು ವಾರಕ್ಕೆ ಹೊರಟೋದ ಅವನು, ಬಿಡು, ಯಾವ್ದೋ ಬೆಟ್ಟಕ್ಕೆ ಗುದ್ದಿ ಹೊರಟೋಯ್ತು, ಅದು ಬೇರೆ. ನೀವು ತಿರುಪ್ತಿನ ಮುಣಗ್ಸಾಕ್ ಹೊರಟ್ರಿ. ಇಲ್ಲಿ ಅದಾದ್ಮೇಲೆ ನೀವು ಶಬರಿಮಲೆಗೆ ಬಂದ್ರಿ. ಇಲ್ಲಿ ಶನಿ ಸಿದ್ದಾಪುರಕ್ಕೆ ಬಂದ್ರಿ. ನಾನು ಹೇಳ್ತಾ ಇರೋದು, ಈ ಗ್ಯಾಂಗ್ ಇದೆಯಲ್ಲ, ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ. ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ, ಅದನ್ನ ಹಾಳು ಮಾಡಿದ್ರಿ. ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ. ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ನುಗ್ರಿ ಅಂತ ಹೇಳ್ತೀನಿ. ನೋಡಿ ಎಲ್ಲಾ ದೇವಸ್ಥಾನಕ್ಕೂ ಅವ್ರದೇ ಒಂದು ಪಾವಿತ್ರ ಇರ್ತದೆ. ಈಗ ಇದಿದೆ, ಮಸೀದಿ ಇದೆ, ನಾನು ಹೋಗಿದ್ದೀನಿ ಮಸೀದಿ. ಹೆಣ್ಮಕ್ಳು ಹೋಗ್ತಾರಲ್ಲಿ? ಇಲ್ಲ, ಅವ್ರದ್ದು ರೂಲ್ ಅದು, ಅವ್ರ ಧರ್ಮದ್ದು. ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಬಿಟ್ರು. ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ಅದಾಯ್ತು, ತಿರುಪತಿ ಆಯ್ತು, ಶನಿ ಮಹಾತ್ಮಂದಾಯ್ತು, ಶನಿ ಸಿಂಗಾಪುರ ಆಯ್ತು, ಕೇರಳ ಆಯ್ತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ. ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ. ಇವನ್ನೆಲ್ಲ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು, ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು. ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಅವನ್ ಯಾರೋ SITಗೆ ರಚನೆ ಮಾಡ್ತಾರೆ, ಅವನ್ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದ್ರೆ ಹಂಗಾರೆ 100 ಕಂಪ್ಲೇಂಟ್ ಕೊಡ್ತಾರೆ. ದಿನ ನನ್ನ ಹತ್ರನೂ ಬರ್ತಾರೆ, CBI ತನಿಖೆ ಕೊಡಿ, ED ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಏನೆಲ್ಲ ಕೊಟ್ಬಿಡ್ತೀರಾ ನೀವು? ಏನ್ ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡಕ್ಕೆ? ಏನು ಹೇಳಿಲ್ಲಲ್ಲ. ಈ ಪಾವಿತ್ರತೆಯನ್ನು ಹಾಳು ಮಾಡುವಂತ ಹುನ್ನಾರ ಅಷ್ಟೇ ಬಿಟ್ರೆ ಇದರಲ್ಲಿ ಏನು ಇಲ್ಲ. ಇದು ಒಂದು ಗ್ಯಾಂಗ್ ಐತೆ, ಇಲ್ಲೇ ಅಂತಲ್ಲ, ಇಡೀ ದೇಶದಲ್ಲೈತೆ ಈ ತರ ಮತಾಂತರ ಮಾಡುವಂಥದ್ದು, ಈ ತರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು. ಇದು ಇವತ್ತು ಇಂಪಾರ್ಟೆಂಟು. ಇಲ್ಲಿಯ ಮುಸ್ಕು ಮ್ಯಾನ್ ಯಾವನಿದಾನೋ ಅವನಲ್ಲ, ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು. ಆ ಗ್ಯಾಂಗ್ ಇಂಪಾರ್ಟೆಂಟು. ಅವರು ಬಲಾಢ್ಯರು, ಅವ್ರು ಇವನ್ ಕೈಲಿ ಮಾಡಿಸ್ತಾವ್ರಷ್ಟೇ. ಅಂತವ್ನು ಹುಡುಕಿದ್ದಾರೆ. ಇದನ್ನ ಮತ್ತೆ ಯಾವುದೋ ಒಂದು ಚಾನಲ್ ಅಲ್ಲೂ ಬಂದಿತ್ತು, ಈ ಸುಜಾತಾ ಭಟ್
ಆ ದೂರು ಕೊಡ್ತಾರೆ ಸುಜಾತ ಭಟ್. ಈಗ 20 ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು, ಅವತ್ತು ಅನನ್ಯ ಹೋದ್ರು, ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು, ಆಮೇಲೆ ಸಾಯಿಸ್ಬಿಟ್ರು ಅಂತ. ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ. ಅವರು ಮಗಳೇ ಇಲ್ಲ ಅಂತ ಅವರ ಅಕ್ಕ ಭಾವ ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ. ಮತ್ತೆ ಆ ಕಾಲೇಜಲ್ಲಿ MBBS ಅಂತ, MBBS ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ MBBS. ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಡ್ ಬಂದಿದ್ದಾರೆ. ಯಾವಾಗ ಈ ಗುಂಡಿಯಾಗಿ ಚನಕೆ ಬಾಂಡ್ಲು ತೆಗಿ ಗುಂಡಿಯಾಗಿ ಹೋಗಿ ಆದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಡ್ ಬಂದಿದ್ದಾರೆ, ಇನ್ನಿಬ್ಬರು ಬಂದಿದ್ದಾರೆ, ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ. ಪೊಲೀಸರದು ನಾನು ಅನ್ನೋದು, ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ, ಪಾಪ ಅವರು ಅಮಾಯಕರ ಔಟವ್ರೆ. ನಾನು ನೋಡಿದೆ ಪೊಲೀಸವ್ರನ್ನ, ಪೊಲೀಸವ್ರು ಹೇಳಿದ್ದು ನನಗೆ, ಸಾರ್ ಇವನ್ ಬಗ್ಗೆ ನಾವೇನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನ್ಗೆ ಫೋನ್ಗಳು ಬರ್ತಾವ ಸರ್ ಅಂತ ಪೊಲೀಸವ್ರು ಹೇಳಿದ್ದು. ಇವನ್ಗೇನ ನಾವು ರೋಪ್ ಹಾಕ್ಬಿಟ್ರೆ ಅದೇ ಬೇಕಾಗಿರೋದು ನಮ್ಗನು. ಮಾಡ್ಲಿ, 100% ಡೌಟೇ ಇಲ್ಲ. ನೋಡಿ ಹೆಂಗ್ ನಡ್ಸ್ಕೊಬೇಕಾಯ್ತು, ಅಲ್ಲ ಅವ್ನ ಹೆಂಗ್ ನಡ್ಸ್ಕೊಬೇಕಾಯ್ತು ನಡ್ಸ್ಕೊಂತಾರ. IPS ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ. ಒಂದ್ಸರಿ ಅವನು ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು, ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದಲು ಸ್ಟಾರ್ಟಿಂಗ್ ಅವನು ಹುಚ್ಚನ ಮೆಂಟಲ್ ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು. ಇವತ್ತವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ? ಇಷ್ಟು ದುಡ್ಡು ಉಳಿತಾಯ್ತಲ್ಲ ಸರ್ಕಾರದಿದು. ನನಗನ್ಸ್ತತೆ ಒಂದು 20 ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು 20-25 ಲಕ್ಷ ಖರ್ಚಾಗಿರ್ತದೆ. ಇನ್ನೂ ಆಗೈತಾ? 1 ಕೋಟಿ ಆಗೈತೆ. ಈಗ ಬಂದವರೆ ಮುಚ್ಚಬೇಕಲ್ಲ, ಅಗ್ದಿದ್ದೆಲ್ಲ ಮುಚ್ಚಬೇಕು. ಯಾರು ನಾನು ನೋಡಿದೆ, ಒಂದು ಇಟಾಚಿ JCB ದಿನ ಏನ್ ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ, ಏನೋ ಸ್ಟನ್ ಗನ್ಗಳು. ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದ್ರೆ ನಮ್ಮ DG ಕೊಡ್ಬೇಕಾ ಸರ್, ಅದು ವೆಪನ್ ಸರ್, ಗೊತ್ತಾಗಲ್ಲ, ಯಾವನ ಕೈಗೋ ಕೊಡಕ್ಕಾಗಲ್ಲ ಅಂತ 100 ಹೇಳ್ತಾರೆ ನಮ್ಗೆ ಯಾರನ್ನ ಕೊಡ್ಬೇಕಂದ್ರೆ. ಅವನು ಸ್ಟನ್ ಗನ್ ಇಟ್ಕೊಂಡವ್ರೆ ಅವನಿಗೆ. ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ. ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳ್ಬೇಕು. ಇಲ್ಲ ಅಂದ್ರೆ ಹಿಂಗ್ ನಡೀತಾನೆ ಇರಲಿಲ್ಲ. ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್, ಒಂದು ಸ್ಯಾಟಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ, ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅಷ್ಟು ದಿನನಿತ್ಯ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ. ಆ ರೀತಿ ಆಗಿರೋಂಥದ್ದನ್ನ ನಾವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನ ಫಸ್ಟ್ ಹೇಳ್ಬೇಕು. ಮಾಸ್ಕ್ ಮ್ಯಾನ್ ಮತ್ತೆ ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು. ಆಮೇಲೆ ರಿಪೋರ್ಟ್ ಸೋಮವಾರ ನನ್ಗೆ ಗೊತ್ತು, ಅವಾಗೆ ಮಹಾಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಗಿದ್ದಾರೆ. ನಮ್ಮ ಮಾಧ್ಯಮದಲ್ಲಿ ಬಂದಿರೋದು, ಮುಖ್ಯಮಂತ್ರಿ ಭೇಟಿ ಮಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ರು ಏನು ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ, ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್. ಅವನ್ನ ಅರೆಸ್ಟ್ ಮಾಡೋದು, ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಬಿಡೋದು, ಅದೊಂದು ಟ್ರೀಟ್. ತಿರ್ಗಿ ಅದನ್ನೇ ನೋಡ್ಬೇಕು ನಾವು. ತಿರ್ಗಿ SIT ಅವ್ರ ದಿನ ಪಾಪ ಅವನಿಗೆ ಆಗಿದ್ ಕತೆ, SIT ಪೊಲೀಸವ್ರಿಗೆ ಆಗ ಕತೆ, ಮೆಂಟಲ್ ಆಸ್ಪತ್ರೆಗಿರೋರ್ಗೆ ಆತತೆ. ಅಲ್ಲಿ ದಿನ ಹುಡ್ಕು ಅಂತ ತೋರಿಸ್ತಾನೆ ಅವ್ರು. ಮುಂದುವರಿಸಿ. ಅದರಿಂದ ಇದು ಆಗೋದು ಬೇಡ. ಇದು ಬಹಳ ಸೀರಿಯಸ್ ಪ್ರಶ್ನೆ, ಒಂದು ಧರ್ಮದ ಪ್ರಶ್ನೆ. ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ, ಇದು ನಡಿಬಾರ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ, ಏನಾಗಿದ್ರೆ, ಕೊಲೆ ಆಗಿದ್ರೆ, ಮರ್ಡರ್ ಆಗಿದ್ರೆ ಯಾರು ತಪ್ಪಿಸಕ್ಕಾಗಲ್ಲ. ನಾನು ನೋಡಿದ್ದೀನಿ, ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ. ನಾನು ಕೇರಳದಲ್ಲಿ ನೋಡಿದ್ದೀನಿ, ಒಬ್ಬ DG ಜೈಲಿಗೆ ಹೋಗಿದ್ದಾರೆ ಮರ್ಡರ್ ಕೇಸ್. ನಮ್ಮ ದೇಶದ ಕಾನೂನು ಇದೆಯಲ್ಲ, ಬೇರೆ ಎಲ್ಲ ಬಿಟ್ರು ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ, ನಮ್ಮ ಪೊಲೀಸರು ಬಿಡಲ್ಲ. ಆ ಊಣಿ ಇರೋದು, ತಗೊಂಡೋಗಿರೋದು, ಆ 100 ಹೆಣ ನೋಡಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ಆ ಸಿನಿಮಾದಲ್ಲೂ ಬರಲ್ಲ, ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ. ನೀವು ನೋಡಿದಿರ, ಒಂದೇನಾದ್ರು ಸಣ್ಣ ಇನ್ಸಿಡೆಂಟ್ ಕೊಲೆ ಆದ್ರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ. ಈ 100 ಜನನೇ ಎತ್ಕೊಂಡೋಗಿ ಒಬ್ಬನೇ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕಾಮನ್ ಸೆನ್ಸ್ ಇದೆ, ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಇದಕ್ಕೆ. ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ. ಅದಕ್ಕೆ
ನಾ ಹೇಳ್ತೀನಿ, ಈ SIT ರದ್ದು ಮಾಡಬಾರ್ದು, ಕಂಟಿನ್ಯೂ ಆಗಬೇಕು. ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ, ಯಾಕೆ ಖರ್ಚಾಯಿತು, ಯಾಕೆ ಮಾಡಿದ್ರಿ, ಇದು ಯಾರು ಒತ್ತಡದಿಂದ ಮಾಡಿದ್ರಿ, ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು. ನಾನು ಹೇಳೋವಂಥದ್ದು ಈ ವಿಚಾರವಾಗಿ ಇದು ಬಿಟ್ಬಿಡಿ. ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಏನು ಈ ಮರ್ಡರ್ ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ, ಅದನ್ನ ಬಿಡಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಮರ್ಡರ್ ಕೇಸ್ ಯಾವನ್ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರಲ್ಲ ಅದನ್ನ ಮಾಡ್ತಾರೆ. ಆದ್ರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ, ಇದನ್ನ ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ. ನೀವು CBI ತನಿಖೆಗಾದ್ರೂ ಕೊಡಿ, ಇಲ್ಲ NI, ಯಾಕಂದ್ರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ, ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ, NI ತನಿಖೆ ಕೊಡಿ.